ಹೆಲ್ದಿ ಮತ್ತು ಟೇಸ್ಟಿಯಾದಂತಹ ಮಿಲ್ಕ್ ಕೇಕ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬ ಸುಲಭ. ಇನ್ಸ್ಟೆಂಟಾಗಿ ಯಾರು ಬೇಕಾದರೂ ಸುಲಭವಾಗಿ ಈ ಮಿಲ್ಕ್ ಕೇಕನ್ನು ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಅರ್ಧ ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಹಾಲು ಅರ್ಧ ಆಗುವಷ್ಟು ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಮೇಲ್ಗಡೆ ಕೆನೆ ಬರುತ್ತೆ ಅಲ್ಲ, ಅದನ್ನು ಕೂಡ ಈ ರೀತಿ ನಡ್ಬರ್ಕ ಮಿಕ್ಸ್ ಮಾಡ್ಕೋತಾ ಇದನ್ನು ಬೇಯಿಸ್ಕೊಳ್ಳಿ. ಈಗ ಹಾಲು ಅರ್ಧ ಆಗಿಬಿಟ್ಟಿದೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಒಂದು ಸಣ್ಣ ಕಪ್ಪಿನಿಂದ 1 ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಲ್ಲ ಹಾಕಿದ ಮೇಲೆ. ನೋಡಿ, ಈ ರೀತಿ ಹಾಲು ಒಡೆದೋಗಿದೆ. ಇದನ್ನು ಈಗ ನಾವು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಪೂರ್ತಿ ನೀರು ಕಡಿಮೆ ಆಗೋವರೆಗೂ ಇದನ್ನು ಹಾಗೆ ಬೇಯಿಸ್ಕೊಳ್ಬೇಕು. ಸರಿಯಾಗಿ ಆ ಬೆಲ್ಲದ ಫ್ಲೇವರ್ ಕೂಡ ಬರುತ್ತೆ ಇದರೊಳಗೆ. ಈಗ ನೋಡಿ, ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ನಡ್ಬರ್ಕ ಒಂದ್ಸಲ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಲಾಸ್ಟಿಗೆ ಹಾಕ್ಕೊಳ್ಳೋದ್ರಿಂದ ಆ ತುಪ್ಪದ ಫ್ಲೇವರು ಚೆನ್ನಾಗಿ ಬರುತ್ತೆ. ಇದನ್ನು ಒಂದು 5 ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಈಗ ರೆಡಿಯಾಗಿದೆ. ಪೂರ್ತಿ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಇದನ್ನು ಈಗ ನಾನು ಸೆಟ್ ಮಾಡ್ಕೋತೀನಿ. ಸೆಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಟಿಫಿನ್ ಬಾಕ್ಸ್ ಅಥವಾ ಯಾವುದಾದ್ರೂ ಪ್ಲೇಟ್ ಕೂಡ ತೊಗೊಳ್ಬೋದು. ಈ ಥರ ಬಟರ್ ಪೇಪರನ್ನು ಇಟ್ಕೋತಾ ಇದ್ದೀನಿ. ನೀವು ತುಪ್ಪದಿಂದ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಕೂಡ ಸೆಟ್ ಮಾಡ್ಕೊಳ್ಬೋದು. ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಈ ಸ್ವೀಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪ ತೆಳುವಾಗಿ ನಿಮಗೆ ಯಾವ ಥರ ಬೇಕು ಆ ರೀತಿ ನೀವು ಸೆಟ್ ಮಾಡ್ಕೋಬೋದು. ನಾನು ಇದನ್ನು ಸ್ವಲ್ಪ ದಪ್ಪ ಸೆಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕಾಗಿ ಈ ರೀತಿ ಒಂದೇ ಕಡೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ಸರಿಯಾಗಿ ಸೆಟ್ ಆಗುತ್ತೆ. ಈ ಥರ ಈಗ ನಾನು ಸರಿಯಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸರಿಯಾಗಿ ಸೆಟ್ ಆಗಿಬಿಡುತ್ತೆ. ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಟ್ಬಿಡಿ ಸೆಟ್ ಆಗೋದಕ್ಕೆ. ನೀವು ಇನ್ಸ್ಟೆಂಟಾಗಿ ಏನಾದರೂ ತಿನ್ಕೋತೀರಾ ಅಂದರೆ ಒಂದು 15 ನಿಮಿಷ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಳಿ, ಬೇಗ ಸೆಟ್ ಆಗಿಬಿಡುತ್ತೆ. ಅರ್ಧ ಗಂಟೆ ಆಗಿದ್ಮೇಲೆ ಇದನ್ನು ತೆಕ್ಕೋತಾ ಇದ್ದೀನಿ. ನೋಡಿ, ಬಟರ್ ಪೇಪರ್ ಹಾಕ್ಕೊಳ್ಳೋದ್ರಿಂದ ಈ ರೀತಿ ಸುಲಭವಾಗಿ ತೆಕ್ಕೊಳ್ಳೋದಕ್ಕೆ ಬರುತ್ತೆ. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸರಿಯಾಗಿ ಕಟ್ ಕೂಡ ಆಗುತ್ತೆ. ಪೀಸಸ್ ಮುರಿದೋಗೋದಿಲ್ಲ ಮತ್ತು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ನಿಮ್ಗೆ ಬೇಕಾಗಿದ್ದ ಸೈಜ್ನಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ನಿಮ್ಗೆ ಇಷ್ಟ ಬಂದಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು. ಇಲ್ಲಾಂದರೆ ಸಿಲ್ವರ್ ಪೇಪರ್ ಇರುತ್ತೆ ಅಲ್ಲ, ಅದನ್ನು ಕೂಡ ಅಂಟಿಸ್ಕೊಂಡ್ಬಿಟ್ಟು ತಿನ್ಕೊಳ್ಬೋದು. ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ. ಹಾಲನ್ನು ಬೇಯಿಸ್ಕೊಂಡ್ಬಿಟ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಕೊಂಡ್ಬಿಟ್ಟು ಸೆಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಹೆಲ್ದಿ ಮತ್ತು ಟೇಸ್ಟಿಯಾದಂತಹ ಮಿಲ್ಕ್ ಕೇಕ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದರೊಳಗೆ ನೀವು ಫ್ಲೇವರ್ಗಾಗಿ ಬೇಕಾದರೆ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಳ್ಬೋದು. ಒಂದ್ಸಲ ಈ ವಿಧಾನದಲ್ಲಿ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು.